ರೇಣುಕಾಸ್ವಾಮಿ ಕೊಲೆ ಕೇಸ್ ಉರುಳು ನಟ ಚಿಕ್ಕಣ್ಣನಿಗೂ ಸುತ್ತಿಕೊಂಡಿತ್ತು. ಪೊಲೀಸರು ಉಪಾಧ್ಯಕ್ಷನನ್ನ ವಿಚಾರಣೆ ಮಾಡಿ ಕಳಿಸಿದ್ರು. ಆದರೆ ಸದ್ಯಕ್ಕೆ ಕೊಲೆ ಕೇಸ್ನಿಂದ ಚಿಕ್ಕಣ್ಣ ಸೇಫ್ ಆಗಿದ್ದಾರೆ ಎನ್ನಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಈ ದೃಶ್ಯ ನೋಡಿ, ಸದಾ ಕಾಮಿಡಿ ಮಾಡೋ ನಮ್ ಚಿಕ್ಕಣ್ಣ ಅದೆಷ್ಟು ಗಾಬರಿಯಾಗಿದ್ದಾರೆ. ಫುಲ್ ಟೆನ್ಷನ್. ಒಂದೇ ಮಾತು ಅಷ್ಟೇ. ಆಮೇಲೆ ಏನ್ ಕೇಳಿದ್ರು ನೋ ಆನ್ಸರ್, ನೋ ರಿಯಾಕ್ಷನ್, ಫುಲ್ ಓಟ. ಸರ್ ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಡಿ ಗ್ಯಾಂಗ್ ಹುಡುಗರು ಎಣ್ಣೆ ಹಾಕ್ತಿದ್ರು. ಈ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ತನಿಖಾಧಿಕಾರಿಗಳು ಉಪಾಧ್ಯಕ್ಷನ ವಿಚಾರಣೆ ಮಾಡಿದ್ರು. ಖಾಕಿ ಪ್ರಶ್ನೆಗೆ ಕಂಗಾಲಾಗಿದ್ದ ಚಿಕ್ಕಣ್ಣ ಆವತ್ತು ಟೆನ್ಷನ್ ನಲ್ಲೇ ಹೊರಟು ಹೋಗಿದ್ರು. ಆದ್ರೆ ಟೆನ್ಷನ್ ಚಿಕ್ಕಣ್ಣ ಸದ್ಯ ರೇಣುಕಾ ಕೊಲೆ ಕೇಸ್ನಲ್ಲಿ ಸೇಫ್ ಆಗಿರೋ ಲಕ್ಷಣಗಳು ಗೋಚರಿಸುತ್ತಿವೆ. ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಪಾತ್ರವೇ ರಹಸ್ಯ. ರಿಮ್ಯಾಂಡ್ ಕಾಪಿಯಲ್ಲಿಲ್ಲ ಚಿಕ್ಕಣ್ಣನ ಉಲ್ಲೇಖ. ತನಿಖಾಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ಗೆ ರಿಮ್ಯಾಂಡ್ ಕಾಪಿಯನ್ನ ಸಲ್ಲಿಸಿದ್ರು. ಈವರೆಗೂ ಆದ ತನಿಖೆ ಬಗ್ಗೆ ಮಾಹಿತಿ ನೀಡಿದ್ರು. ಆದ್ರೆ ರಿಮ್ಯಾಂಡ್ ಕಾಪಿಯಲ್ಲಿ ಚಿಕ್ಕಣ್ಣನ ಉಲ್ಲೇಖವೇ ಇಲ್ಲ. ಎಲ್ಲೂ ಕೂಡ ಚಿಕ್ಕಣ್ಣನ ಹೆಸರನ್ನ ಪೊಲೀಸರು ಬಿಟ್ಟುಕೊಟ್ಟಿಲ್ಲ. ಇದೆಲ್ಲವನ್ನ ನೋಡಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಸದ್ಯಕ್ಕಂತೂ ಸೇಫ್. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸ್ ಉರುಳು ನಟ ಚಿಕ್ಕಣ್ಣನಿಗೂ ಸುತ್ತಿಕೊಂಡಿತ್ತು. ಪೊಲೀಸರು ಉಪಾಧ್ಯಕ್ಷನನ್ನ ವಿಚಾರಣೆ ಮಾಡಿ ಕಳಿಸಿದ್ರು. ಆದರೆ ಸದ್ಯಕ್ಕೆ ಕೊಲೆ ಕೇಸ್ನಿಂದ ಚಿಕ್ಕಣ್ಣ ಸೇಫ್ ಆಗಿದ್ದಾರೆ ಎನ್ನಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಈ ದೃಶ್ಯ ನೋಡಿ, ಸದಾ ಕಾಮಿಡಿ ಮಾಡೋ ನಮ್ ಚಿಕ್ಕಣ್ಣ ಅದೆಷ್ಟು ಗಾಬರಿಯಾಗಿದ್ದಾರೆ. ಫುಲ್ ಟೆನ್ಷನ್. ಒಂದೇ ಮಾತು ಅಷ್ಟೇ. ಆಮೇಲೆ ಏನ್ ಕೇಳಿದ್ರು ನೋ ಆನ್ಸರ್, ನೋ ರಿಯಾಕ್ಷನ್, ಫುಲ್ ಓಟ. ಸರ್ ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಡಿ ಗ್ಯಾಂಗ್ ಹುಡುಗರು ಎಣ್ಣೆ ಹಾಕ್ತಿದ್ರು. ಈ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಇದೇ ಕಾರಣಕ್ಕೆ ತನಿಖಾಧಿಕಾರಿಗಳು ಉಪಾಧ್ಯಕ್ಷನ ವಿಚಾರಣೆ ಮಾಡಿದ್ರು. ಖಾಕಿ ಪ್ರಶ್ನೆಗೆ ಕಂಗಾಲಾಗಿದ್ದ ಚಿಕ್ಕಣ್ಣ ಆವತ್ತು ಟೆನ್ಷನ್ ನಲ್ಲೇ ಹೊರಟು ಹೋಗಿದ್ರು. ಆದ್ರೆ ಟೆನ್ಷನ್ ಚಿಕ್ಕಣ್ಣ ಸದ್ಯ ರೇಣುಕಾ ಕೊಲೆ ಕೇಸ್ನಲ್ಲಿ ಸೇಫ್ ಆಗಿರೋ ಲಕ್ಷಣಗಳು ಗೋಚರಿಸುತ್ತಿವೆ. ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣ ಪಾತ್ರವೇ ರಹಸ್ಯ. ರಿಮ್ಯಾಂಡ್ ಕಾಪಿಯಲ್ಲಿಲ್ಲ ಚಿಕ್ಕಣ್ಣನ ಉಲ್ಲೇಖ. ತನಿಖಾಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ಗೆ ರಿಮ್ಯಾಂಡ್ ಕಾಪಿಯನ್ನ ಸಲ್ಲಿಸಿದ್ರು. ಈವರೆಗೂ ಆದ ತನಿಖೆ ಬಗ್ಗೆ ಮಾಹಿತಿ ನೀಡಿದ್ರು. ಆದ್ರೆ ರಿಮ್ಯಾಂಡ್ ಕಾಪಿಯಲ್ಲಿ ಚಿಕ್ಕಣ್ಣನ ಉಲ್ಲೇಖವೇ ಇಲ್ಲ. ಎಲ್ಲೂ ಕೂಡ ಚಿಕ್ಕಣ್ಣನ ಹೆಸರನ್ನ ಪೊಲೀಸರು ಬಿಟ್ಟುಕೊಟ್ಟಿಲ್ಲ. ಇದೆಲ್ಲವನ್ನ ನೋಡಿದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಸದ್ಯಕ್ಕಂತೂ ಸೇಫ್. ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.